ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಹೇಮಾ ಸಿರಿ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ವ್ಲಾಗ್ಸ್. ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಎರಡನೇ ಭಾಗ, ಅಂದರೆ ಎರಡನೇ ದಿನ ತಿಂಡಿ ಮಾಡ್ತಿದ್ದೀನಿ. ಅಂದರೆ ಇವತ್ತು ಸೇವ್ ಮಾಡ್ತಿದ್ದೀನಿ, ಖಾರ ಸೇವ್. ಇವಾಗಲೇ ಫಸ್ಟ್ ಟೈಮ್ ಮಾಡ್ತಿರೋದು. ಬಟ್ ತುಂಬಾ ಚೆನ್ನಾಗಿ ಬಂದಿದೆ. ಇದಕ್ಕೆ 1 ಬಟ್ಲಷ್ಟು ಕಡಲೆ ಹಿಟ್ಟು, ಬೋಂಡಕ್ಕೆ ಹಾಕೋ ಕಡಲೆ ಹಿಟ್ಟು ತೊಗೊಳೋದು, ಮತ್ತು 1 ಬಟ್ಲಿಗೆ 1/4 ಬಟ್ಲಷ್ಟು ಅಕ್ಕಿ ಹಿಟ್ಟು, 1 ಬೌಲು ಇದು ಕಡಲೆ ಬೀಜ, ಅವಲಕ್ಕಿ, 1 ಸೋಂಪು, ಚಿಟಿಕೆ ಅರಿಶಿನ, 1 ಸ್ಪೂನ್ ಖಾರದ ಪುಡಿ. ಬೇಕಾದರೆ ಗೋಡಂಬಿ ಸಹ ಹಾಕೋಬೋದು. ಇವಾಗ ಎಲ್ಲ ಅದು ಒಂದು ಸ್ವಲ್ಪನೂ ಲಮ್ಸ್ ಇರಬಾರ್ದು, ಎಲ್ಲ ಹೊಡ್ಕೋಬೇಕು. ಕಡಲೆ ಹಿಟ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಅರಿಶಿನ ಹಾಕ್ಕೊಂಡಿದ್ದೀನಿ. ಖಾರದ ಪುಡಿ, ಇದು ಅಚ್ಚ ಖಾರದ ಪುಡಿ, ಯಾವುದು ಮಿಕ್ಸ್ ಆಗಿಲ್ಲ ಇದು. ನೆಕ್ಸ್ಟು ಓಂ ಕಾಳು ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀನಿ, ಬಾಯಿಗೆ ಘಮ ಘಮ ಅಂತ ಸಿಗಬೇಕು ಅಂತ. ಇದನ್ನು ಒಂದು ಸ್ವಲ್ಪನೂ ಲಮ್ಸ್ ಇಲ್ದಂಗೆ ಎಲ್ಲ ಕ್ಲೀನಾಗಿ ಇದು ಮಾಡಬೇಕು, ಕೈ ಆಡಬೇಕು. ನೆಕ್ಸ್ಟ್ ಇವಾಗ ಇದಕ್ಕೊಂದು ಸ್ಪೂನಷ್ಟು ಕಾದಿರೋ ಎಣ್ಣೆ ಹಾಕ್ಕೋತೀನಿ. ಇವಾಗ ಇದೆಲ್ಲ ಚೆನ್ನಾಗಿ ಕಲಿಸ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಇದಾಗಿದೆ. ಬೇಕಾದರೆ ಇದಕ್ಕೆ ಎಳ್ಳು ಸಹ ಸೇರಿಸ್ಕೋಬೋದು. ನೆಕ್ಸ್ಟ್ ಇವಾಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡು, ನಾನು ಸ್ವಲ್ಪನೇ ಫುಲ್ ಒಂದೇ ಸಲ ಬಿಟ್ಟಿಲ್ಲ ನಾನು ಬಾಣಲೆಗೆ. ಸ್ವಲ್ಪನೇ ಚಕ್ಲಿ ಒಳ್ಳಲ್ಲಿ ಬಿಳ್ಳೆ ಇರುತ್ತಲ್ಲ ಸೇವ್ ಮಾಡೋದು, ಅದನ್ನು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಸವರ್ಕೊಂಡು ಹಾಕ್ತಿದ್ದೀನಿ. ತುಂಬಾ ಚೆನ್ನಾಗಿ ಬಂತು. ಮನೆಯಲ್ಲೇ ಬೇಗನೆ ಸ್ವಲ್ಪ ದೇವರಿಗೆ ಮಾಡಿಡ್ತಿರೋದಷ್ಟೇ. ಹೊರಗಡೆ ತಂದು ತಿನ್ನೋದಕ್ಕಿಂತ ತುಂಬ ರುಚಿಯಾಗೇ ಬಂತು ಮನೇಲಿ. ನೀವು ಮಾಡಿ ಹೇಗಿತ್ತು ಅಂತ ತಿಳಿಸಿ. ತುಂಬಾ ಟೈಮ್ ತಗೊಳ್ಳಲ್ಲ ಇದು. ಇದು ಬೆಂತಿದ್ದಂಗೆ ಹಂಗೇ ಸ್ವಲ್ಪ ಸುಮ್ಮನಾಗುತ್ತೆ, ಅಂದರೆ ಏನೂ ಇದಾಗಲ್ಲ, ಮೇಲೆ ತೇಲ್ಕೊಂಡೇ ಬರುತ್ತೆ. ಆವಾಗ ತೆಗ್ದಾಕಬೇಕು ಆಗಿದೆ ಅಂತ. ಜಾಸ್ತಿ ಫ್ರೈ ಮಾಡಬಾರ್ದು, ತುಂಬಾ ಕಹಿ ಆಗೋ ಚಾನ್ಸು ಇರುತ್ತೆ. ನೋಡ್ಕೊಂಡು ಹದವಾಗಿ ತಕ್ಕೋಬೇಕು. ನೆಕ್ಸ್ಟು ಸ್ವಲ್ಪನೇ ಹಾಕ್ಕೊಂಡು ಫ್ರೈ ಮಾಡ್ತಿದ್ದೀನಿ. ಒಂದೇ ಸಲ ಡೈರೆಕ್ಟಾಗೂ ಬಾಂಡಿಗೆ ಬಿಡ್ಬೋದು ಇದನ್ನು, ಇಲ್ಲಾಂದರೆ ಈ ಥರನೂ ಮಾಡ್ಕೋಬೋದು. ನೆಕ್ಸ್ಟ್ ಇವಾಗ ಕಡಲೆ ಬೀಜ, ಮತ್ತು ಅವಲಕ್ಕಿ ಸ್ವಲ್ಪ ಹಾಕ್ಬಿಟ್ಟು ಎಣ್ಣೆಲಿ ಫ್ರೈ ಮಾಡಿದ್ಮೇಲೆ ಟಿಶ್ಯೂ ಪೇಪರ್ ಮೇಲೆ ಹಾಕಿದ್ರೆ ವಾಸಿ, ಇಲ್ಲಾಂದರೆ ತುಂಬ ಎಣ್ಣೆ ತೊಗೊಳುತ್ತೆ. ಆಮೇಲೆ ಕರ್ಬೇವಿನ ಸೊಪ್ಪು ನಾನು ಜಾಸ್ತಿನೇ ಕರ್ಬೇವಿನ ಸೊಪ್ಪು ಹಾಕ್ತೀನಿ. ಅದು ಇದು ಅರೋಮಾ ತುಂಬಾ ಚೆನ್ನಾಗಿರುತ್ತೆ, ಹೆಲ್ತ್ಗೂ ಒಳ್ಳೆಯದೇ.
ನಾನು ಇದೆಲ್ಲ ಮಾಡ್ತಿರೋದು ಗಾಣದೆಣ್ಣೆಯಲ್ಲಿ ಆಗಿರೋದ್ರಿಂದ ತಿನ್ನೋಬೇಕು ಫ್ರೀಯಾಗಿ, ಮೈಂಡ್ ಫ್ರೀಯಾಗಿ ತಿನ್ಬೋದು ಚೆನ್ನಾಗಿ. ನೋಡಿ ಇದೆಲ್ಲ ಆಯಿತು. ಬೇಕಾದರೆ ಇನ್ನೊಂದು ಸ್ವಲ್ಪ ಮೇಲೆ ಉಪ್ಪು ಮತ್ತು ಇದನ್ನು ಸೇರಿಸ್ಕೋಬೋದು. ರುಚಿಯಾದ ಸೇವ್ ರೆಡಿ ಆಯಿತು ಮನೆಯಲ್ಲೇ. ಥ್ಯಾಂಕ್ ಯು.